ಏನ ನಿನ್ನ ಮಾನ್ಯ ನಿಮ್ಮ ಇದನ್ನ ಪೇಪರ್ ಹಾಕ್ಲಿಕ್ಕೆ ಹೋಗಿ ಆಕ್ಸಿಡೆಂಟ್ ಆಗಿ ಸಾತನ ಅಂತ ಹೇಳ್ದಿ. ಮತ್ ಏನಾರ ನಿಮಗ ಸಿಕ್ಕೈತಿಲ್ಲ ಸಹಾಯ? ಏನ್ ಬಿಡ ಅಕ್ಕ, ನಮ್ಮಂತ ಬೇಡ್ರಿಗೆ ಸಹಾಯ ಸಿಗ್ಬೇಕು. ಈಗ ಎಂತಾವ್ ಯೋಜನೆಗಳು ಬಂದಾವ ಗೊತ್ತಿಲ್ಲ ಏನಾದ್ರ ಬಗ್ಗೆ ನಿಮ್ಗ? ಏನಕ್ಕ ಯೋಜನೆ? ಏನ್ ಯೋಜನೆ ಅಂತಂದ್ರ ನಮ್ಮ ಕಾರ್ಮಿಕ ಸಚಿವರಾದಂತ ಸಂತೋಷ್ ಎಸ್ ಲಾಡ್ ಸರ್ ಅವರು ಈ ಯೋಜನೆ ತಗೊಂಡ್ ಬಂದಾರ. ಪತ್ರಿಕಾ ವಿತರಕರ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ. ಅಕ್ಕ ಏನ್ ಹೇಳಿ ನಂಗೆ ತಿಳಿಯಲೇ ಆಗ್ಯದ ಸರ್, ಬಿಡಿಸಿ ಹೇಳು. ನೀನ ಬಿಡಿಸಿ ಹೇಳಂತದ್ ಏನ್ ಬಂತು? ಈಗ ನೋಡು, ಅತಿ ಬಡವರು ಆಗಿರ್ಬೇಕು. ನಮ್ ಸಂತೋಷ್ ಎಸ್ ಲಾಡ್ ಸರ್ ಅವರು ಇದು ಒಂದು ಯೋಜನೆ ತಗೊಂಡ್ ಬಂದಾರ. ಅದು ಏನಪ್ಪಾ ಯೋಜನೆ ಅಂತಂದ್ರ, ಈ ಸದ್ಯಕ್ಕೆ ನೋಡು, ಈಗ ಪೇಪರ್ ಹಾಕೋರಿಗೆ ಒಂದೇನೋ ಅಪಘಾತ ಆಗಿರ್ತೈತಿ, ಅವ್ರಿಗೆ ಅಂತ ಹೇಳ್ಬಿಟ್ಟು 2 ಲಕ್ಷ ರೂಪಾಯಿ ಅವ್ರು ಕೂಡ ತರ ಮಾಡ್ಯಾರ. ಈಗ ಅದು ಯೋಜನೆ ಎಂತದಪ್ಪ ಅಂತಂದ್ರ, ಈಗ ಎಲ್ಲಿ ಅವ್ರದ್ದು ಟ್ಯಾಕ್ಸ್ ಕಟ್ಟದಿದ್ದಿರಬಾರ್ದು. ಅಂದ್ರ ಇದು ಎಲ್ಲೆಲ್ಲಿ ಯಾರ್ಯಾರಿಗೆ ಅನ್ವಯಿಸ್ತಂತಂದ್ರ 16 ವರ್ಷ ಹಿಡ್ಕೊಂಡು 70 ವರ್ಷದ ತನ ಇದು ಅನ್ವಯಿಸ್ತೈತಿ. ಮುಂದ ಇದು ಎಲ್ಲಿ ಬರೇ ನಮ್ಮ ಕರ್ನಾಟಕದಾಗ ಅಷ್ಟೇ ಅನ್ವಯಿಸ್ತೈತಿ, ಎಲ್ಲಾ ಕಡೆ ಅಲ್ಲ. ಇದು ಪ್ರತಿ ಒಬ್ಬರಿಗೆ ಅಂತಲ್ಲ, ಇದು ಕಡು ಬಡವ್ರು ಯಾರು ಇರ್ತಾರ ಅವ್ರಿಗೆ ನಮ್ಮ ಸಂತೋಷ್ ಲಾಡ್ ಸರ್ ಅವ್ರು ಇದು ಎಲ್ಲ ಯೋಜನೆ ತಗೊಂಡ್ ಬಂದಾರ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ, ಈ ಶ್ರಮ್ ಪೋಸ್ಟ್ ನಲ್ಲಿ ನ್ಯೂಸ್ ಪೇಪರ್ ಬಾಯ್ ಅಂತ ಹೆಸರ ನೊಂದಣಿ ಆಗಿರ್ಬೇಕಲ್ಲಿ. ಕಿಸಬಾಯಿ ನೀ ಏನೇ 2 ಲಕ್ಷ ರೂಪಾಯಿ ಕಳ್ಕೊಂಡಿ, ಮುಂದಿನವ್ರನ್ನ ಕಳ್ಕೋಬಾರ್ದು. 2 ಲಕ್ಷ ಅಂತರ ಎಲ್ಲರಿಗೆ ಅಲ್ಲ, ಪೇಪರ್ ಹಾಕೋರಿಗೆ ಅಷ್ಟೇ. ಏನು ಇಂತಿಂತ ಯೋಜನೆಗಳು ತಂದಾರ ನಮ್ಮ ಸಂತೋಷ್ ಎಸ್ ಲಾಡ್ ಸರ್ ಅವರು. ಇಂಥವ್ರು ಎಲ್ಲ ಹಳ್ಳಿಗೆ ಒಂದೊಂದಿಂತ ಅಧಿಕಾರಿಗಳಿದ್ರ ಬಡ್ರಿಗೆ ಏನು ಸಾವೇ ಇಲ್ಲ, ಬಡ್ರು ಎಲ್ಲಿನೂ ಬದುಕ್ತಾರ ಅನ್ನೋದಕ್ಕೆ ಒಂದು ಹೆಸರಾಗಿ ನಿಂತಂತ ನಮ್ಮ ಸಂತೋಷ್ ಲಾಡ್ ಸರ್ ಅವರು. ಅವರಿಗೆ ಧನ್ಯವಾದ ಹೇಳ್ತೀನಿ. ನನ್ನ ಅಣ್ಣ ತಮ್ಮದೇರ ಅಕ್ಕ ತಂಗಿದೇರೆ, ಇತ್ತಂಗಿ ಕಳ್ಕೊಂಡಂಗೆ 2 ಲಕ್ಷ ನೀವು ಕಳ್ಕೊಬೇಡ್ರಿ. ಇದು ಎಲ್ಲರಿಗೆ ಅನ್ವಯಿಸಲ್ಲ, ಪೇಪರ್ ಹಾಕೋರಿಗೆ ಅಷ್ಟೇ ಅನ್ವಯಿಸ್ತೈತಿ ಅಂತ ಏನೇ ಆದ್ರೂ ಬಿ. ಯಾಕಂದ್ರೆ ಒಂದು ಸಪೋರ್ಟಿಗೆ ಅಂತ ಒಂದು ಯೋಜನೆ ಇಂಥದ್ದೆಲ್ಲ ಬಂದದ ನಮ್ಮ ಬಡ್ರಿಗೆ ಅಂತಂದ್ರೆ ಅದಕ್ಕೆ ನಾವು ಸಹಕಾರ ಮಾಡೇಬೇಕು. ಎಲ್ಲರೂ ನೋಡ್ರಿ ಮತ್ತೆ ಈ ಯೋಜನೆ ನೀವು ಬಳಸ್ಕೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅವರು ಇವರು ಅನ್ನೋದಕ್ಕಿಂತ ಮೊದಲ ಒಳ್ಳೆ ಕೆಲಸ ಯಾರು ಮಾಡ್ತಾರ ಅನ್ನೋದು ಮುಖ್ಯ ಆಗಿರ್ತೈತಿ ಮನುಷ್ಯನ ಜೀವನದಾಗ. ಇಂತಿಂಥ ಯೋಜನೆಗಳು ನಾವ್ ಹಿಂದೆ ಅವು ನೋಡಿರ್ಲಿಲ್ಲ, ಈಗೇನೋ ಬಂದಾವ, ಇದಕ್ಕೆ ನಾವು ಬಳಕೆ ಮಾಡ್ಕೋಬೇಕು. ಯಾಕಂತಂದ್ರ ಇವತ್ತ ಎಷ್ಟೋ ಜನ ಇನ್ನೂ ಭಾಳ ಅಂದ್ರ ಭಾಳ ಗೋಳಾಟ ಮಾಡ್ತಿರ್ತಾರ ಬಡ್ರು. ನಾವು ಎಲ್ಲ ಬಡ್ರೆ ಆದ್ರು ತಕ್ಕ ಮಟ್ಟಿಗೆ ಏನೋ ಒಂದು 3 ಹೊತ್ತಿನ ಊಟ ಮಾಡ್ತೀವಿ. ಇನ್ನು ನಮಕ ಕಡು ಬಡ್ರು ಅದಾರ, ಅವ್ರಿಗೆ ಇದು ಸಪೋರ್ಟ್ ಆಗ್ಲಿ, ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕನೆ ಇದು ಯೋಜನೆ ತಗೊಂಡ್ ಬಂದಾರ. ಎಲ್ಲರೂ ಇದಕ್ಕೆ ಯೂಟ್ಯೂಬ್ ಚಾನಲ್ದಾಗ ನೋಡ್ರಿ, ಮತ್ತೆ ಹಂಗ ಯೂಸ್ ಮಾಡ್ಕೋರಿ, ಮರ್ಯಾಕ್ ಹೋಗ್ಬೇಡ್ರಿ. ನಮ್ಮ ಸಂತೋಷ್ ಎಸ್ ಲಾಡ್ ಸರ್ ಅವರು ಇಂಥ ಯೋಜನೆ ತರ್ತಾ ಇರ್ಲಿ, ಬಡವ್ರಿಗೆ ಸಹಾಯ ಆಗ್ತಾನೆ ಇರ್ಲಿ ಅಂತ ನಾ ಕೇಳ್ಕೊತೀನಿ. ನಮಸ್ಕಾರ.